ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇರಾನ್ ಹಾಗೂ ಇಸ್ರೇಲ್ ನಡುವಿನ ಕದನ ಮತ್ತಷ್ಟು ಭೀಕರವಾಗ್ತಾ ಇದೆ. ಎರಡೂ ದೇಶಗಳು ಏನೋ ದೊಡ್ಡದೊಂದು ಪ್ಲಾನ್ ಮಾಡಿದ್ದಾವೆ. ಅದಕ್ಕೆ ಪೂರಕ ಅನ್ನುವ ಹಾಗೆ ಎರಡೂ ದೇಶಗಳ ಆಪ್ತ ದೇಶಗಳು ಎಚ್ಚರಿಕೆಯ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದಾವೆ. ಇಸ್ರೇಲ್ನ ಆಪ್ತ ದೇಶ ಅಮೆರಿಕವಂತೂ ಆದಷ್ಟು ಬೇಗ ಇರಾನ್ನ ರಾಜಧಾನಿಯಿಂದ ಜಾಗ ಖಾಲಿ ಮಾಡಿ ಅಂತ ಅಲ್ಲಿನ ನಾಗರಿಕರಿಗೆ ಎಚ್ಚರಿಕೆಯನ್ನ ಕೊಟ್ಟುಬಿಟ್ಟಿದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಇರಾನ್ನ ನಾಗರಿಕರಿಗೆ ರಾಜಧಾನಿಯಿಂದ ದೂರ ಹೋಗುವಂತೆ ಎಚ್ಚರಿಸಿದ್ದಾರೆ. ಎಷ್ಟು ಬೇಗ ರಾಜಧಾನಿ ಖಾಲಿ ಮಾಡ್ತೀರೋ ಅಷ್ಟು ಒಳ್ಳೆಯದು ಅಂತ ಟ್ರಂಪ್ ಹೇಳಿದ್ದಾರೆ. ಟ್ರಂಪ್ ಇಂಥದ್ದೊಂದು ಸೂಚನೆ ನೀಡ್ತಾ ಇದ್ದಂತೆ ಇರಾನ್ನ ಆಪ್ತ ದೇಶ ಚೀನಾದಿಂದಲೂ ಒಂದು ಸೂಚನೆ ಬಂದಿದೆ. ಇಸ್ರೇಲ್ನಲ್ಲಿರುವ ತಮ್ಮ ನಾಗರಿಕರು ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ಅಂತ ಚೀನಾ ಹೇಳಿದೆ. ಕೇವಲ ತಮ್ಮ ನಾಗರಿಕರು ಮಾತ್ರವಲ್ಲ, ಯಾರೆಲ್ಲ ವಿದೇಶಿಗರು ಇಸ್ರೇಲ್ನಲ್ಲಿ ನೆಲೆಸಿದ್ದಾರೋ ಅವರೆಲ್ಲ ಆದಷ್ಟು ಬೇಗ ಅಲ್ಲಿಂದ ಮರಳಿದ್ರೆ ಒಳ್ಳೆಯದು ಅಂತ ಚೀನಾ ಹೇಳ್ತಿದೆ. ಅಲ್ಲಿಗೆ ಏನೋ ದೊಡ್ಡದಾಗಿ ನಡೆಯುತ್ತೆ ಅನ್ನೋದರಲ್ಲಿ ಅನುಮಾನ ಬೇಡ. ನೀವು ಈ ವಿಡಿಯೋವನ್ನ ನೋಡೋದಕ್ಕೆ ಮುನ್ನವೇ ಇಸ್ರೇಲ್ ಇರಾನ್ನ ರಾಜಧಾನಿ ಮೇಲೆ ದಾಳಿ ಮಾಡಿಬಿಡಬಹುದು. ಇರಾನ್ ಕೂಡ ಇಸ್ರೇಲ್ನ ಮೇಲೆ ದೊಡ್ಡ ಪ್ರಮಾಣದ ದಾಳಿ ಮಾಡಬಹುದು. ಹೀಗಾಗಿ ಎರಡೂ ದೇಶದ ನಾಗರಿಕರಲ್ಲಿ ಆತಂಕ ಆವರಿಸಿದೆ. ಇರಾನ್ ನಾಗರಿಕರು ರಾಜಧಾನಿಯಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಟ್ರಂಪ್ ಎಚ್ಚರಿಕೆ ಕೊಟ್ಟ ಬೆನ್ನಲ್ಲೇ ಟೆಹರಾನ್ ನಗರ ಖಾಲಿ ಆಗ್ತಾ ಇದೆ. ಹೀಗೆ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಸಂಘರ್ಷ ತಾರಕಕ್ಕೇರಿದ್ರೆ ಅತ್ತ ಪ್ರಧಾನಿ ಮೋದಿ ಅದೊಂದು ದೇಶಕ್ಕೆ ಭೇಟಿ ನೀಡಿದ್ದಾರೆ. ಈ ಭೇಟಿ ಟರ್ಕಿಯನ್ನ ನಡುಗಿಸಿ ಬಿಟ್ಟಿದೆ. ಯಾವಾಗಲೂ ಭಾರತದ ವಿಚಾರದಲ್ಲಿ ಮೂಗು ತೂರಿಸುವ ಟರ್ಕಿಗೆ ಮೋದಿ ಇಲ್ಲಿ ಚೆಕ್ ಮೇಟ್ ಇಟ್ಟು ಬಿಟ್ಟಿದ್ದಾರೆ. ಅಷ್ಟಕ್ಕೂ ಮೋದಿ ಭೇಟಿ ನೀಡಿರುವ ದೇಶವಾದರೂ ಯಾವುದು? ಈ ಭೇಟಿಯಿಂದ ಟರ್ಕಿ ಭಯ ಬಿದ್ದಿರೋದ್ಯಾಕೆ? ಇಸ್ರೇಲ್ ಹಾಗೂ ಇರಾನ್ ನಡುವಿನ ಸಂಘರ್ಷದ ಅಪ್ಡೇಟ್ ಏನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ಭೀಕರವಾಗುತ್ತಿದೆ. ಎರಡು ದೇಶಗಳ ನಾಗರಿಕರಿಗೆ ಎಚ್ಚರಿಕೆಯ ಸಂದೇಶಗಳು ಬಂದಿವೆ. ಸದ್ಯ G7 ಶೃಂಗಸಭೆಯಲ್ಲಿ ಭಾಗಿಯಾಗಿರುವ ಟ್ರಂಪ್ ಇರಾನ್ನ ನಾಗರಿಕರಿಗೆ ಎಚ್ಚರಿಕೆಯನ್ನ ನೀಡಿದ್ದಾರೆ. ಟೆಹರಾನ್ನಿಂದ ಆದಷ್ಟು ಬೇಗ ಜಾಗ ಖಾಲಿ ಮಾಡಿ ಅಂತ ಟ್ರಂಪ್ ಇರಾನ್ ನಾಗರಿಕರಿಗೆ ಎಚ್ಚರಿಸಿದ್ದಾರೆ. ಹೀಗೆ ಇಂಥದ್ದೊಂದು ಎಚ್ಚರಿಕೆಯ ಸಂದೇಶ ಬರ್ತಾ ಇದ್ದಂತೆ ಸಾವಿರಾರು ಜನ ನಾಗರಿಕರು ಟೆಹರಾನ್ನಿಂದ ಜಾಗ ಖಾಲಿ ಮಾಡ್ತಾ ಇದ್ದಾರೆ. ಏಕಾಏಕಿ ಟೆಹರಾನ್ನಿಂದ ಜನ ಪಲಾಯನ ಮಾಡುತ್ತಿದ್ದಂತೆ ರಾಜಧಾನಿಯ ರಸ್ತೆಗಳಲ್ಲಿ ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಬಂಕರ್ ಸೇರಿಕೊಂಡಿದ್ದಾರೆ ಅನ್ನುವ ಸುದ್ದಿಗಳು ಬರ್ತಾ ಇದೆ. ಇನ್ನು G7 ಶೃಂಗಸಭೆಯಲ್ಲಿ ಭಾಗಿಯಾಗುವ ಮುನ್ನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅದೊಂದು ಎಚ್ಚರಿಕೆ ಕೊಟ್ಟಿದ್ರು. ನಾನು ಸಹಿ ಹಾಕಲು ಹೇಳಿದ ಒಪ್ಪಂದಕ್ಕೆ ಇರಾನ್ ಸಹಿ ಹಾಕಬೇಕಿತ್ತು. ಇರಾನ್ ಪರಮಾಣು ಶಸ್ತ್ರಾಸ್ತ್ರವನ್ನ ಹೊಂದಲು ಸಾಧ್ಯವೇ ಇಲ್ಲ. ಇರಾನ್ ನ್ಯೂಕ್ಲಿಯರ್ ದೇಶ ಆಗೋದಕ್ಕೆ ನಾನಂತೂ ಬಿಡೋದಿಲ್ಲ ಅಂತ ಟ್ರಂಪ್ ಪೋಸ್ಟ್ ಮಾಡಿದ್ರು. ಇದರ ಬೆನ್ನಲ್ಲೇ ಜಾಗ ಖಾಲಿ ಮಾಡುವಂತೆ ಎಚ್ಚರಿಕೆ ನೀಡಿರೋದು ಸಹಜವಾಗಿಯೇ ಇರಾನ್ ಜನರ ಆತಂಕಕ್ಕೆ ಕಾರಣವಾಗಿದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇರಾನ್ನ ರಾಜಧಾನಿಯಲ್ಲಿ 1 ಕೋಟಿಗೂ ಹೆಚ್ಚು ಜನ ವಾಸ ಮಾಡ್ತಾ ಇದ್ದಾರೆ. ಇದ್ದಕ್ಕಿದ್ದ ಹಾಗೆ ಜಾಗ ಖಾಲಿ ಮಾಡಿ ಅಂದ್ರೆ ಅವರ ಪರಿಸ್ಥಿತಿ ಹೇಗಾಗಿರಬೇಡ ಹೇಳಿ. ಕೆಲವರು ಹುಟ್ಟಿ ಬೆಳೆದ ಜಾಗವನ್ನ ಬಿಟ್ಟು ಹೋಗೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ರೆ, ಇನ್ನು ಕೆಲವರು ಜೀವ ಭಯಕ್ಕಾಗಿ ರಾಜಧಾನಿಯನ್ನ ಬಿಟ್ಟು ಬೇರೆ ಕಡೆಗೆ ಹೋಗ್ತಾ ಇದ್ದಾರೆ. ಹಾಗಂತ ಇಸ್ರೇಲ್ ಇಲ್ಲಿವರೆಗೆ ಟೆಹರಾನ್ನ ಮೇಲೆ ದಾಳಿ ಮಾಡಿಯೇ ಇಲ್ಲ ಅಂತಲ್ಲ. ಈಗಾಗಲೇ ಹಲವು ಮಿಲಿಟರಿ ಕಟ್ಟಡಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ದಾಳಿ ನಡೆಸಿತ್ತು. ಆದರೆ ಇಲ್ಲಿವರೆಗೆ ನಾಗರಿಕರಿಗೆ ತೊಂದರೆಯಾಗದಂತೆ ಇಸ್ರೇಲ್ ದಾಳಿ ಮಾಡಿತ್ತು. ಆದರೆ ಇರಾನ್ ಮಾತ್ರ ಇಸ್ರೇಲ್ನ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾ ಇದೆ. ಇದರಿಂದ ರೊಚ್ಚಿಗೆದ್ದಿರುವ ಇಸ್ರೇಲ್ ಇನ್ಮುಂದೆ ನಾಗರಿಕ ಪ್ರದೇಶ ಅನ್ನೋದನ್ನ ಕೂಡ ನೋಡದೆ ದಾಳಿ ಮಾಡುವ ಸಾಧ್ಯತೆ ಇದೆ. ಇದೇ ಕಾರಣಕ್ಕಾಗಿ ಈಗ ಅಮೆರಿಕ ಎಚ್ಚರಿಕೆ ಕೊಟ್ಟಿರೋದು. ರಾಜಧಾನಿಯ ಮೇಲೆ ದಾಳಿ ಮಾಡಿ ಹಿಡಿತ ಸಾಧಿಸಿ ಬಿಟ್ರೆ ಅಲ್ಲಿಗೆ ಇರಾನ್ನ ಕತೆ ಮುಗಿತು ಅಂತಾನೆ ಅರ್ಥ. ಹೀಗಾಗಿ ಅಮೆರಿಕ ಕೊಟ್ಟಿರುವ ಎಚ್ಚರಿಕೆಯ ಸಂದೇಶ ದೊಡ್ಡ ಮುನ್ಸೂಚನೆಯನ್ನ ನೀಡ್ತಾ ಇದೆಯಾ ಅನ್ನುವ ಅನುಮಾನಗಳು ಕೂಡ ಶುರುವಾಗಿದೆ. ಇದಕ್ಕಿಂತ ಬೆಚ್ಚಿ ಬೀಳಿಸುವ ಸಂಗತಿ ಅಂದ್ರೆ ಟ್ರಂಪ್ G7 ಸಭೆಯನ್ನ ಅರ್ಧದಲ್ಲೇ ಬಿಟ್ಟು ತರಾತುರಿಯಲ್ಲಿ ಹೋಗಿದ್ದಾರಂತೆ. ಅಲ್ಲಿಗೆ ಟ್ರಂಪ್ ಅಷ್ಟೊಂದು ಅವಸರದಲ್ಲಿ G7 ಶೃಂಗಸಭೆಯನ್ನ ಬಿಟ್ಟು ಹೋಗೋದಕ್ಕೆ ಕಾರಣ ಏನಿರಬಹುದು ಅನ್ನುವ ಚರ್ಚೆಗಳು ಕೂಡ ಶುರುವಾಗಿದೆ. ಒಂದಂತೂ ಕ್ಲಿಯರ್, ಇಲ್ಲಿ ಅಮೆರಿಕ ಇಸ್ರೇಲ್ನ ಹೆಗಲ ಮೇಲೆ ಬಂದೂಕಿ ಇಟ್ಟು ಇರಾನ್ನ ಮೇಲೆ ದಾಳಿ ಮಾಡಿಸ್ತಾ ಇದೆ. ಇರಾನ್ ಅಣ್ವಸ್ತ್ರ ದೇಶವಾಗುವುದು ಅಮೆರಿಕಾಗೆ ಬಿಲ್ಕುಲ್ ಇಷ್ಟವಿಲ್ಲ. ಇಲ್ಲಿವರೆಗೆ ಇರಾನ್ನ ಮೇಲೆ ನಿರ್ಬಂಧಗಳನ್ನು ಹೇರ್ತಾ ಇದ್ದ ಅಮೆರಿಕ ಈ ಬಾರಿ ನೇರವಾಗಿ ದಾಳಿ ಮಾಡದೆ ಇಸ್ರೇಲ್ ಮೂಲಕ ದಾಳಿ ಮಾಡಿಸ್ತಾ ಇದೆ. ಇದಕ್ಕೆ ಪೂರಕ ಅನ್ನುವ ಹಾಗೆ ಟ್ರಂಪ್ ಪದೇ ಪದೇ ಇರಾನನ್ನ ಅಣ್ವಸ್ತ್ರ ದೇಶವಾಗೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ಕಡೆಯಲ್ಲಿ ಅಮೆರಿಕ ಈ ರೀತಿಯ ಸೂಚನೆಯನ್ನ ಕೊಟ್ಟರೆ ಅತ್ತ ಚೀನಾ ಕೂಡ ಈ ವಿಚಾರದಲ್ಲಿ ಎಂಟ್ರಿ ಆಗಿದೆ.
ಇಸ್ರೇಲ್ನಲ್ಲಿರುವ ತನ್ನ ನಾಗರಿಕರಿಗೆ ಆದಷ್ಟು ಬೇಗ ಇಸ್ರೇಲ್ ತೊರೆಯುವಂತೆ ಸೂಚನೆ ರವಾನಿಸಿದೆ. ಅಲ್ಲಿಗೆ ಇಲ್ಲಿ ಎರಡು ದೇಶಗಳು ಏನೋ ದೊಡ್ಡದನ್ನ ಪ್ಲಾನ್ ಮಾಡ್ತಾ ಇದೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಚೀನಾ ಇರಾನ್ನ ಆಪ್ತ ದೇಶ, ಹಾಗೆ ಅಮೆರಿಕವನ್ನ ಕಂಡ್ರೆ ಚೀನಾಗಾಗೋದಿಲ್ಲ. ಹೀಗಾಗಿ ಇರಾನ್ಗೆ ಬಹಿರಂಗವಾಗಿಯೇ ಬೆಂಬಲ ಕೊಟ್ಟು ಇಸ್ರೇಲ್ ಮೇಲೆ ದಾಳಿ ಮಾಡೋದಕ್ಕೆ ಚೀನಾ ಸಹಾಯ ಮಾಡಿದ್ರೂ ಅಚ್ಚರಿ ಇಲ್ಲ. ಇದೆಲ್ಲದರ ನಡುವೆ ಇಸ್ರೇಲ್ ಇರಾನ್ ಟಿವಿ ಚಾನಲ್ ಒಂದರ ಮೇಲೆ ಮಾಡಿರುವ ದಾಳಿಯ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಟಿವಿ ಚಾನಲ್ನ ಸ್ಟುಡಿಯೋದಲ್ಲಿ ನಿರೂಪಕಿ ಸುದ್ದಿಯನ್ನು ಓದ್ತಾ ಇರುವಾಗಲೇ ಮಿಸೈಲ್ ಒಂದು ಸ್ಟುಡಿಯೋದ ಪಕ್ಕದಲ್ಲೇ ಬಂದಪ್ಪಳಿಸಿದೆ. ಒಂದು ಮಾಹಿತಿ ಪ್ರಕಾರ ಇದು ಸರ್ಕಾರದ ಅಧೀನಕ್ಕೊಳಪಟ್ಟ ಸರ್ಕಾರಿ ನ್ಯೂಸ್ ಚಾನಲ್. ಸ್ಫೋಟದ ಸದ್ದು ಕೇಳಿಸುತ್ತಿದ್ದಂತೆ ನಿರೂಪಕಿ ಜೀವ ಉಳಿಸಿಕೊಳ್ಳಲು ಓಡಿದ್ದಾರೆ. ಇಸ್ರೇಲ್ ದಾಳಿಗೆ ಇರಾನ್ನ ಸರ್ಕಾರಿ ಟಿವಿ ಮಾಧ್ಯಮದ ಕಟ್ಟಡಕ್ಕೆ ಹಾನಿಯಾಗಿದೆ. ಈ ದಾಳಿಯಲ್ಲಿ 11 ಜನ ಮೃತಪಟ್ಟಿರುವ ಬಗ್ಗೆ ವರದಿಯಾಗಿದೆ. ತಾತ್ಕಾಲಿಕವಾಗಿ ಟಿವಿ ಚಾನಲ್ ಪ್ರಸಾರ ಸ್ಥಗಿತಗೊಳಿಸಲಾಗಿದೆ. ಹೀಗೆ ಇಸ್ರೇಲ್ ಅಂತೂ ಇರಾನ್ನ ಇಂಚಿಂಚು ಜಾಗವನ್ನ ಜಾಲಾಡ್ತಾ ಇದೆ. ಆದರೆ ಇಲ್ಲಿವರೆಗೆ ಯಾವುದೇ ನಾಗರಿಕ ಪ್ರದೇಶದ ಮೇಲೆ ಇಸ್ರೇಲ್ ದಾಳಿ ಮಾಡಿಲ್ಲ. ಈಗ ಟೆಹರಾನ್ ಅನ್ನ ಟಾರ್ಗೆಟ್ ಮಾಡಿರುವ ಇಸ್ರೇಲ್ ಯಾವುದೇ ಕ್ಷಣದಲ್ಲಿ ಬೇಕಾದರೂ ಇರಾನ್ನ ರಾಜಧಾನಿಯನ್ನ ನರಕ ಮಾಡಿಬಿಡಬಹುದು. ಹೀಗೆ ಒಂದು ಕಡೆಯಲ್ಲಿ ಇಸ್ರೇಲ್ ಹಾಗೂ ಇರಾನ್ ನಡುವಿನ ಕದನ ಭೀಕರವಾಗುತ್ತಿದ್ದಂತೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅದೊಂದು ಪುಟ್ಟ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಪ್ರಧಾನಿ ಮೋದಿಯ ಈ ಪುಟ್ಟ ದೇಶದ ಭೇಟಿ ಜಾಗತಿಕ ಮಟ್ಟದಲ್ಲಿ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನೇ ಸೃಷ್ಟಿ ಮಾಡಿದೆ. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಬರೋಬ್ಬರಿ 23 ವರ್ಷದ ಬಳಿಕ ಭಾರತೀಯ ಪ್ರಧಾನಿಯೊಬ್ಬರು ಈ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಈ ದೇಶಕ್ಕೆ ಮೊದಲು ಭೇಟಿ ನೀಡಿದವರು ಶತಮಾನದ ಸಿಂಹಿಣಿ ಅನ್ನುವ ಖ್ಯಾತಿ ಪಡೆದಿದ್ದ ಇಂದಿರಾ ಗಾಂಧಿ. ಅಂದಹಾಗೆ ಈ ಪುಟ್ಟ ದೇಶದ ಹೆಸರು ಸೈಪ್ರಸ್. 1982ರಲ್ಲಿ ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಸೈಪ್ರಸ್ಗೆ ಭೇಟಿ ನೀಡಿದ್ರು. ಇದಾದ ನಂತರ 2002ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಭೇಟಿ ನೀಡಿದ್ರು. ಈಗ ಮೋದಿ 2 ದಶಕದ ಬಳಿಕ ಈ ದೇಶಕ್ಕೆ ಭೇಟಿ ನೀಡಿದ್ದಾರೆ. ಮೋದಿ ಈ ದೇಶಕ್ಕೆ ಭೇಟಿ ನೀಡುತ್ತಿದ್ದಂತೆ ಟರ್ಕಿ ಹೊಟ್ಟೆ ಉರಿಯಲ್ಲಿ ಸಾಯ್ತಾ ಇದೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಟರ್ಕಿಗೆ ಭಾರತವನ್ನ ಕಂಡ್ರೆ ಆಗೋದಿಲ್ಲ. ಯಾವಾಗಲೂ ಇದು ಭಾರತ ವಿರೋಧಿ ಹೇಳಿಕೆಗಳನ್ನ ಕೊಡ್ತಾನೆ ಇರುತ್ತೆ. ಕಾಶ್ಮೀರದ ವಿಚಾರದಲ್ಲಂತೂ ಬಹಿರಂಗವಾಗಿಯೇ ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡುತ್ತೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂದರೆ ಈಗ ಟರ್ಕಿ ಭಾರತದ ಶತ್ರು ದೇಶ. ಯಾವ ರೀತಿ ಭಾರತಕ್ಕೆ ಟರ್ಕಿ ಶತ್ರು ದೇಶವಾಗಿದೆಯೋ ಅದೇ ರೀತಿ ಸೈಪ್ರಸ್ ದೇಶಕ್ಕೆ ಕೂಡ ಟರ್ಕಿ ಶತ್ರು ದೇಶ. ಹೀಗಾಗಿ ಶತ್ರುವಿನ ಶತ್ರು ಮಿತ್ರ ಅನ್ನುವ ರೀತಿಯಲ್ಲಿ ಈಗ ಸೈಪ್ರಸ್ಗೆ ಮೋದಿ ಭೇಟಿ ನೀಡಿದ್ದಾರೆ. ಇದು ಪುಟ್ಟ ದೇಶವಾದರೂ ಯಾವಾಗಲೂ ಭಾರತದ ಜೊತೆ ನಿಂತ್ಕೊಳ್ಳುತ್ತೆ. ಪಹಲ್ಗಾಮ್ ದಾಳಿಯಾದ ಸಂದರ್ಭದಲ್ಲಿ ಆ ದಾಳಿಯನ್ನ ಬಹಿರಂಗವಾಗಿಯೇ ಖಂಡಿಸಿದ್ದ ಈ ದೇಶ ಓಪನ್ ಆಗಿಯೇ ಭಾರತಕ್ಕೆ ಬೆಂಬಲ ಕೊಟ್ಟಿತ್ತು. ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಮಾಡಿದಾಗಲೂ ಕೂಡ ಸೈಪ್ರಸ್ ಭಾರತಕ್ಕೆ ಬೆಂಬಲ ನೀಡಿತ್ತು. ಇಂಟ್ರೆಸ್ಟಿಂಗ್ ಸಂಗತಿ ಅಂದರೆ ಟರ್ಕಿ ಈ ದೇಶವನ್ನ ವಶಪಡಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತಲೇ ಇದೆ. ಆದರೆ ಸೈಪ್ರಸ್ ಮಾತ್ರ ಟರ್ಕಿಯ ಹಿಡಿತಕ್ಕೆ ಸಿಗಲೇ ಇಲ್ಲ. ಪುಟ್ಟ ದೇಶವಾದರೂ ಇದು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿದ ಇತಿಹಾಸವಿದೆ. ಈಗ ಭಾರತ ಕೂಡ ಸೈಪ್ರಸ್ಗೆ ಓಪನ್ ಆಗಿ ಬೆಂಬಲ ನೀಡ್ತಾ ಇರೋದ್ರಿಂದ ಟರ್ಕಿಗೆ ಕರೆಂಟ್ ಶಾಕ್ ಹೊಡೆದ ಹಾಗೆ ಆಗಿದೆ. ಈ ಪುಟ್ಟ ದೇಶವನ್ನ ಬುಟ್ಟಿಗೆ ಹಾಕಿಕೊಳ್ಳುವ ಟರ್ಕಿಯ ಪ್ಲಾನ್ ಈಗ ಟುಸ್ ಆಗುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಮೋದಿ ಒಂದೇ ಒಂದು ಭೇಟಿಯ ಮೂಲಕ ಟರ್ಕಿಗೆ ಚೆಕ್ ಮೇಟ್ ಇಟ್ಟಿದ್ದಾರೆ. ಮೋದಿಯ ಈ ಚಾಣಾಕ್ಷ ನಡೆಯ ಬಗ್ಗೆ ನಿಮ್ಗೇನನ್ಸುತ್ತೆ ಕಾಮೆಂಟ್ ಮಾಡಿ.